me forever on fire. ಇತ್ತ ಕೆಆರ್ ಮಾರ್ಕೆಟ್ನಲ್ಲೂ ಕೂಡ ತರಕಾರಿಗಳು ಹೂಗಳು ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾವೆ. ನಿನ್ನೆ ನಡೆದಂತಹ ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದಾಗಿ ಈ ರೀತಿ ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಮಳೆ ಬಂದರೂ ಕೂಡ ಇದೇ ಸಮಸ್ಯೆ. ಬಿಬಿಎಂಪಿ ವಿರುದ್ಧ ವ್ಯಾಪಾರಸ್ಥರು ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಮಾರಾಟಕ್ಕೆ ಅಂತ ತಂದಿರುವಂತಹ ಹೂವು ತರಕಾರಿ ಎಲ್ಲ ಕೂಡ ಕೊಚ್ಕೊಂಡು ಹೋಗಿದ್ದಾವೆ. ನಿನ್ನೆ ರಾತ್ರಿ ಕೆಆರ್ ಮಾರುಕಟ್ಟೆ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಒಂದೆಡೆ ಮಳೆ, ಮತ್ತೊಂದೆಡೆ ಟ್ರಾಫಿಕ್ನಿಂದ ಜನರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಇಂಥದ್ದೇ ಸಮಸ್ಯೆ ಉಂಟಾಗುತ್ತೆ. ನಾವು ಮಾರಾಟಕ್ಕೆ ಅಂತ ತಂದಿರುವಂತಹ ಹಣ್ಣು ತರಕಾರಿಗಳು ಹೂಗಳು ಇದೇ ರೀತಿ ಮಳೆಯಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಇದಕ್ಕೊಂದು ವೈಜ್ಞಾನಿಕವಾದಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಅಂತ ಅಲ್ಲಿನ ವ್ಯಾಪಾರಸ್ಥರು ಸೇರಿದಂತೆ ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತಲ್ಲ, ಟ್ರಾಫಿಕ್ನಿಂದ ಕೂಡ ಕಿರಿಕಿರಿ ಆಗಿತ್ತು. ಹಾಗಾಗಿ ವಾಹನ ಸವಾರರು ಕೂಡ ಆಗ್ರಹಿಸಿದ್ದಾರೆ. ಒಂದು ಸರಿಯಾದಂಥ ವ್ಯವಸ್ಥೆ ಮಾಡಿಕೊಟ್ಬಿಡಿ, ಇಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಸಮಸ್ಯೆ ಆಗುತ್ತಲ್ಲ ಅಂತ. ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೂ ಕೂಡ ಮಳೆ ನೀರು ನುಗ್ಗಿಬಿಟ್ಟಿದೆ. ನೆಲ ಮಹಡಿಯಲ್ಲಿದ್ದಂಥ ಬೈಕ್ ಕಾರುಗಳು ಅರ್ಧ ಮುಳುಗಡೆ ಆಗ್ಬಿಟ್ಟಿದ್ವು. ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ಮಳೆ ನೀರು ನುಗ್ಗಿದ್ರಿಂದ ಅಲ್ಲಿ ನಿಲ್ಲಿಸಿದಂಥ ವಾಹನಗಳೆಲ್ಲ ಅರ್ಧಕ್ಕರ್ಧ ಮುಳುಗಡೆ ಆಗಿತ್ತು. ಅಪಾರ್ಟ್ಮೆಂಟ್ ಆವರಣದಲ್ಲಿ ನೀರು ಶೇಖರಣೆ ಆಗಿದ್ರಿಂದ ಬೃಹತ್ ಪ್ರಮಾಣದ ನೀರು ಅಲ್ಲಿದ್ದಂಥ ಎಲ್ಲ ವಾಹನಗಳು, ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಅರ್ಧಕ್ಕರ್ಧ ಮಳೆ ನೀರಲ್ಲಿ ಮುಳುಗಡೆ ಆಗ್ಬಿಟ್ಟಿದ್ವು. ಮಳೆ ನೀರಿನಿಂದಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ. ಎಷ್ಟೊಂದು ದುಡ್ಡು ಸುರಿದು ನಾವು ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತೀವಿ, ಮನೆಗೆ ಬಾಡಿಗೆ ಕಟ್ತೀವಿ, ಆದರೆ ಅಪಾರ್ಟ್ಮೆಂಟ್ಗಳಲ್ಲಿ ಈ ರೀತಿಯಾದಂಥ ವೈಜ್ಞಾನಿಕ ವ್ಯವಸ್ಥೆ ಇರೋದ್ರಿಂದ ನೀರು ತುಂಬಿಕೊಳ್ಳುತ್ತೆ, ವಾಹನಗಳು ಮುಳುಗಡೆ ಆಗ್ತವೆ. ಏನು ಮಾಡಬೇಕು? ಪ್ರತಿ ಬಾರಿ ಕೂಡ ಇದೇ ಸಮಸ್ಯೆ ಅಂತ ಯಲಹಂಕ ಅಪಾರ್ಟ್ಮೆಂಟ್ನ ನಿವಾಸಿಗಳು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿರೋದ್ರಿಂದ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರತಿ ಬಾರಿ ಇಂಥದ್ದೇ ಸಮಸ್ಯೆ ಉಂಟಾಗ್ತಾ ಇದೆ, ನಮಗೂ ಹೇಳಿ ದೂರು ಕೊಟ್ಟು ಸಾಕಾಗ್ಬಿಟ್ಟಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲಿ ನೋಡ್ತಾ ಇದ್ದೀರಾ, ನಿಲ್ಸಿರುವಂಥ ವಾಹನಗಳೆಲ್ಲ ಅರ್ಧಕ್ಕರ್ಧ ಭಾಗಶಃ ಮುಳುಗಡೆ ಆಗ್ಬಿಟ್ಟಿದ್ದಾವೆ. ಹೀಗಾಗಿ ಪ್ರತಿ ಬಾರಿ ಇಂಥದ್ದೇ ಸಮಸ್ಯೆ ಆಗೋದ್ರಿಂದ ಪರಿಹಾರ ಏನು ಅಂತ ಅಲ್ಲಿನ ನಿವಾಸಿಗಳು ಕೇಳಿದ್ದಾರೆ. Look at this. They are not able to take the car also now. Now how do we get down in the morning? This water is not going to go now. It's going to stay here only now. It is the Oh. The wall is completely broken, It's completely gone now. Completely gone. All the walls are What's gone. going to happen for that transformer over there? Not going to be that ಅದು safe. height ಫುಲ್ ಜಾಸ್ತಿ ಇರಲಿಲ್ಲ ಇದೆ. ಇದು ಕೀಳು ನನಗೆ ಡೇಂಜರ್. ಕರೆಂಟ್ ಪೋಯ್ತು ಬೇರೆ. ಇಡಬಹುದು ಬೇರೆ வண்டி மாட்டிச்சாங்க. வண்டி எடுத்துட்டு கம்பெனி தெரியுது ಅಂತ ಲೈಟ್ ಯಾಕಂದ್ರೆ look at this. They are not able to take the car also now. Now how do we get down?